ನಮ್ಮ ಮನುಷ್ಯರು ಯಾಕಿದ್ರೆ ಎನರ್ಜಿ ಅವರೇ ಇದೆ. ಎಲ್ಲ ಬರ್ತಾರೆ ಅವರು ಬರ್ತಾವ್ರೆ. ಚೆನ್ನಾಗಿದ್ದೀರಾ? ನನಗೆ ಸಖತ್ ಖುಷಿ ಆಗೋದು ನಮ್ ರಾಮನಗರಕ್ಕೆ ಬಂದ್ರೆ ಸಖತ್ ಖುಷಿ ನನಗೆ. ಯಾಕಂದ್ರೆ ನಾನು ಓಡಾಡ್ಬೇಕಾದ್ರೆಲ್ಲ ನಿಮ್ಮೂರ್ ಮೇಲೆ ಓಡಾಡ್ಬೇಕಲ್ಲ, ನಮ್ಮ ಮಳವಳ್ಳಿಗೆಲ್ಲ ಹೋಗ್ಬೇಕಾದ್ರೆ. ಆಮೇಲೆ ಇನ್ನೊಂದು ಖುಷಿ ಏನಂದ್ರೆ ಇದೇ ವೇದಿಕೆ ಮೇಲೆ ಪ್ರೋಗ್ರಾಮ್ ನಡಿಬೇಕಾದ್ರೆ, ರಾಮೋತ್ಸವ ನಡಿಬೇಕಾದ್ರೆ ನಮ್ದು ಬಿಗ್ ಬಾಸ್ ಫೈನಲ್ ಇತ್ತು. ಅವಾಗ್ಲೂ ರಾಮನಗರದ ಜನ ಇನ್ನೂ ಅನೌನ್ಸ್ ಆಗಿರ್ಲಿಲ್ಲ, ಅಷ್ಟೊಂದು ಪ್ರೋತ್ಸಾಹ, ಗಿಲ್ಲಿ ಗೆಲ್ತಾರೆ ಅಂತ ಅಷ್ಟೊಂದು ಪ್ರೋತ್ಸಾಹ ಮಾಡಿದ್ರಿ. ಅದು ಸಖತ್ ಖುಷಿ ಆಯ್ತು ನಂಗೆ. ತುಂಬಾ ಜನ ರಾಮನಗರದಲ್ಲಿ ಸಪೋರ್ಟ್ ಮಾಡಿದ್ರಿ. ನಿಮ್ಗೆ ಯಾವಾಗ್ಲೂ ಚಿರಋಣಿ ಆಗಿರ್ತೀರಿ. ಇನ್ನೇ ಸಮಾಚಾರ ಏನು ಇಲ್ವಾ? ಕರೆದಿದ್ರೆ ಬರೋರು ಅವ್ರಿಗೆ. ಕರೀಕಿಲ್ವ ಸರ್? ಒಂದು ದೊಡ್ಡ ಥ್ಯಾಂಕ್ಸ್ ನಮ್ಮ ಇಕ್ಬಾಲ್ ಹುಸೇನ್ ಸರ್ ಹೇಳ್ಬೇಕು, MLA ಸಾಹೇಬರಿಗೆ. ಈ ತರ ಒಂದು ಕಾರ್ಯಕ್ರಮ ರಾಮನಗರ ಇಷ್ಟೊಂದು ರಾರಾಜ ಸೇರಕ್ಕೆ ಅವರೇ ಒಂದು ಮುಖ್ಯ ಕಾರಣ. ನಾನು ಇಲ್ಲಿ ಬಂದು ನಿಂತ್ಕೊಳ್ಳೋಕ್ಕೂ ಅವರೇ ಒಂದು ಮುಖ್ಯ ಕಾರಣ. ಸರ್ ನಿಮ್ಗೆ ತುಂಬಾ ಥ್ಯಾಂಕ್ಸ್ ಹುಸೇನ್ ಸರ್. ಎಲ್ರಿಗೂ ಒಳ್ಳೇದಾಗಲಿ, ಎಲ್ರೂ ಚೆನ್ನಾಗಿರಿ, ಒಳ್ಳೇದಾಗ್ಲಿ ಕಣಪ್ಪ. ಇನ್ನೇ ಸಮಾಚಾರ? ರಾಮನಗರದಲ್ಲಿ ಬರೀ ಗಂಡು ಮಕ್ಳೇ ಜಾಸ್ತಿ ಇರೋರು, ಹೆಣ್ಣು ಮಕ್ಳೇ ಕಾಣ್ತಾ ಇಲ್ಲ. ಹೆಣ್ಣು ಮಕ್ಳು ಕಾಣ್ತೀವಿ ಅಂದ್ರೆ ಗಂಡು ಮಕ್ಳು ಕೈ ಎತ್ತಾರೆ, ಗಂಡು ಮಕ್ಳು ಕಾಣ್ತೀರ ಅಂದ್ರೆ ಗಂಡು ಮಕ್ಳು ಕೈ ಎತ್ತಾರೆ. ಗಂಡು ಮಕ್ಳು, ಹೆಣ್ಣು ಮಕ್ಳು ನೀನೇ ಕಣ, ಎರಡಕ್ಕೂ ಕೈ ಎತ್ತಿಲ್ಲ. ಯಾವ್ದಾರ ಒಂದು ಕೈ ಎತ್ತಬೇಕಾನೆ. ಡೈಲಾಗ ಯಾವ್ದು? ಗಂಡು ಮಕ್ಳಿಗ? ಗಂಡು ಮಕ್ಳು ಹುಟ್ಟಬೇಕಾದ್ರೆ ಕಮಿಟ್ಮೆಂಟ್ ನಾವು ಮೀಸ ಬರೋಕ್ಕಿಂತ ಮುಂಚೆ ಅಕ್ಕ ತಂಗಿ ಜೀವನಕ್ಕೆ ಮೆಟ್ಲಾಗುವಂತಾರೆ, ಗ್ಯಾಪಲ್ಲಿ ಲೈಫಲ್ಲಿ ಸೆಟ್ಲ್ ಆಗುವಂತಾರೆ, ಪ್ರೀತಿ ಮಾಡುವ ವಯಸ್ಸಲ್ಲಿ ಆಸ್ತಿ ಮಾಡುವಂತಾರೆ, ಆಸ್ತಿ ಮಾಡ್ಕೊಂಡು ಮದುವೆ ಆಗೋಣ ಏಜ್ ಜಾಸ್ತಿ ಆಯ್ತು ಅಂತಾರೆ, ಲವ್ ಮ್ಯಾರೇಜ್ ಆಗೋಣ ಬ್ಯೂಟಿ ನೋಡ್ತಾರೆ, ಅರೇಂಜ್ ಮ್ಯಾರೇಜ್ ಆಗುವಂತಾರೆ ಗೌರ್ಮೆಂಟ್ ಡ್ಯೂಟಿ ನೋಡ್ತಾರೆ, ಏನು ಬೇಡ ಸಾಯವರೆಗೂ ಸಿಂಗಲ್ ಆಗಿ ಇರುವಂದ್ರೆ ಅಗಡ ಮಗಬಹುದು ಅಂಕಲ್ ಅಂತ ಕರೀತಾರೆ. ಗಂಡು ಮಕ್ಕಳು ಅಂತಾರೆ ಕುಕ್ಕರ್ ಇದ್ದಂಗೆ, ಕೆಳಗಡೆ ಫೈರ್ ಮೇಲ್ಗಡೆ ಪ್ರೆಷರ್ ಇದ್ರನ್ನ ವಿಜಲ್ ನೋಡ್ಕೊಂಡು ನಗ್ನಕ್ಕ ಬಂದು ಸೇರ್ತೇವೆ. ಅವರೇ ಹಾಗೆ ಇನ್ನೊಂದು ಖುಷಿಯ ವಿಚಾರ ಏನಪ್ಪಾ ಅಂದ್ರೆ, ಇದೇ ಲಾಸ್ಟ್ ಇಯರ್ ನಮ್ಮ ಇಕ್ಬಾಲ್ ಹುಸೇನ್ ಸರ್ ದಯವಿಟ್ಟು ಬನ್ನಿ ಸರ್, ಪ್ಲೀಸ್ ಬನ್ನಿ ಸರ್. ಇಕ್ಬಾಲ್ ಹುಸೇನ್ ಸರ್ ಅವರು ಕಳೆದ ಬಾರಿ ರಾಮೋತ್ಸವ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ಬಿಗ್ ಬಾಸ್ ಫೈನಲ್ ಇತ್ತು.